ಅಂಗಡಿನಾಗೆ ನಾನು ಚಿನ್ನದ ಸರ ನೋಡ್ದಿ ಅದನ್ನ ತಕಡಿ. ಚಿನ್ನದ ಸರ್ವ ಬೆಲೆ ಎಷ್ಟವ? 1.5 ಲಕ್ಷ ಅಷ್ಟೇ. ನನ್ನ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರದಲ್ಲಿ ಶಾನೆ ಲಾಸ್ ಆಗ್ಬಿಟ್ಟದೆ. ಹೇಗೂ ಈ ಡೋಬಿ ಒಂದು ವಾರ ಊರಲ್ಲಿರಲ್ಲ. ಆ ಗ್ಯಾಪ್ ಅಲ್ಲಿ ನಾವೇ ಲಾಂಡ್ರಿ ಬಿಸ್ನೆಸ್ ಶುರು ಮಾಡ್ಬೋಣ. ನಮ್ಮ ಏರಿಯಾದಲ್ಲಿ ಒಂದು ಹೊಸ ಲಾಂಡ್ರಿ ಶುರುವಾಗಿದೆ. ಆ ಲಾಂಡ್ರಿ ಹೆಸರು ಲಾಂಡ್ರಿ. ಯಾವಾಗ್ಲೂ ನಾನು ಯೂನಿವರ್ಸಿಟಿ ಟಾಪರ್ ಅಂತ ಕೊಚ್ಕೊತಿರ್ತಿರಲ್ಲ, ನಿಮ್ ಡಿಗ್ರಿ ಸರ್ಟಿಫಿಕೇಟ್ ನ ಪೇಪರ್ ದೋಣಿ ಮಾಡಿ ನೀರಿಗೆ ಬಿಟ್ಬಿಡಿ. ಪಾಪ ಕಡ್ಲೆಕಾಯಿ ಮಾರನ್ಗಾದ್ರೂ ಕೊಟ್ರೆ ಸ್ವಲ್ಪ ದುಡ್ಡಾದ್ರೂ ಸಿಗುತ್ತೆ. ಯಾನ ಇದು? ಪಟಪಟಿ ಚಡ್ಡಿ ಬಾವು. ನಾನೇ ಪ್ರಸನ್ನ ಪಂಚಣ್ಣ. ಗುಡ್ ಮಾರ್ನಿಂಗ್ ಪರೋರೆ. ನಿಮ್ಗೂ ಅದೇ ಜೋನಿ ಅವರೇ. ಪರೋರೆ, ಏನ್ ಡೆಡಿಕೇಶನ್ ನಿಮ್ದು. ಇಡೀ ಕಾಲನಿ ಇನ್ನೂ ನಿದ್ದೆ ಮಾಡ್ತಾ ಇದ್ರೆ ನೀವು ಬೆಳಿಗ್ಗೆನೆ ಎದ್ದು ಬಟ್ಟೆ ಒಗಿತಿದಿರಲ್ಲ. ನಿಮ್ ಡೆಡಿಕೇಶನ್ ಮೆಚ್ಚಿದೇರಿ. ತಾಂಕು ಜಾನಿ ಅವರೇ. ಪರೋರೆ, ಅದು ಟ್ಯಾಂಕು ಅಲ್ಲ, ಥ್ಯಾಂಕ್ ಯು. ಪರೋರೆ, ನಿಮ್ಮನ್ನ ನನ್ನ ಲೈಫ್ ಪಾರ್ಟ್ನರ್ ಆಗಿ, ಸಾರಿ, ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ತಗೊಂಡು ತಪ್ಪು ಮಾಡಿಲ್ಲ ಅನಿಸ್ತಿದೆ. ಪಾರು ಪಾರು ರೇ ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಮಾರೋ ಶ್ರೀರಾಮಚಂದ್ರ ಗೌಡ್ರೆ, ಕಾಫಿ ಕುಡಿತೀರಾ? ಪಾರು, ಹಿಂಗೆ ಬಟ್ಟೆಗಳನ್ನ ಒಗಿತಾ ಇದೆಯಾ? ಬಂದು ಉಣ್ಣಕ್ ತಿನ್ನಕ್ ಏನಾರು ಕೊಟ್ಟೆಯ? ಒಟ್ಟಷ್ಟು ಹೊಟ್ಟೆ ಒಳಗಿರೋ ಜಂತುಳೆಲ್ಲ ಸತ್ತೋಯ್ತದೆ. ಬಾವು ಅನ್ನ ಬೇಯಿಸಿ ಉಪ್ಪೆತ್ತಿಟ್ಟಿವ್ನಿ, ಹೋಗಿ ಹಾಕೊಂಡು ಉಂಡಿ. ಬರೀ ಉಪ್ಪು ಹಾಕೊಂಡು ಅನ್ನ ಉಣ್ಣಕದ್ದ? ಸಾರು ಮಾಡತ್ತಾನೆ. ಬಾವು ಬೇಳೆ ಕೇಳಿದ್ರೆ ಸಾನೆ ಭಯ ಆಯ್ತದೆ, ಅದಕ್ಕೆ ನಾನು ಬೇಳೆ ಸಾರೇ ಮಾಡಿಲ್ಲ. ನೀವೇ ತಾನೇ ಹೇಳಿದ್ದು ಅಟ್ಟಿ ಖರ್ಚು ಕಮ್ಮಿ ಮಾಡು ಅಂತ. ಹಿಂಗ್ ಮಾಡಿದ್ರೆ ಗೆಜೆಟ್ ಉಳಿತದೆ. ಪಾರೋರೆ, ಅದು ಗೆಜೆಟ್ ಅಲ್ಲ, ಬಜೆಟ್. ಶಂಕರೇಶ್ವರ, ತಾಳಕ ಹೋಗ್ಯದೇನೋ ಸಿಗಾಕೊಂಡ್ರಲ್ಲ, ಹಂಗಾಯ್ತು ನನ್ನ ಕತೆ. ಪಾರು, ಬಿರ್ನ ಹೋಗಿ ನಾಷ್ಟ ಮಾಡ್ಕೊಡವಾ? ಈ ಪಾಟಿ ಬಟ್ಟೆಗಳು ಬಿದ್ದವೆ, ಇದನ್ನೆಲ್ಲ ಸರಿಯಾದ ಟೈಮ್ಗೆ ಒಗ್ದು ಇಸ್ತ್ರಿ ಮಾಡಿ ಕೊಟ್ಟಿಲ್ಲ ಅಂದ್ರೆ ಅವ್ರು ನಮಗ್ ಚಂದಾಗಿ ಬೋದ್ ಬಿಡ್ತಾರೆ. ಪಾರು, ನಿನ್ ಯಾಕೋ ಅತಿ ಆಗೋಯ್ತು. ನಾನು ಅತಿ ಮಾಡ್ತಾ ಇಲ್ಲ ಬಾವು, ವ್ಯಾಪಾರ ಮಾಡ್ತವನೆ. ಅಯ್ಯೋ ನಮ್ಮವ್ವ, ನಿನ್ನ ಕೈ ಮುಗಿದ್ ಬೇಡಕತ್ತೀನಿ, ಏನಾದ್ರು ನಾಷ್ಟ ಮಾಡ್ಕೊಡು. ಆಯ್ತು ಬಾವು. ಪಾರೋರೆ, ಇನ್ನು ಬಟ್ಟೆಗಳು ತುಂಬಾ ಇವೆ, ನೀವು ಸುಮ್ನೆ ಬಟ್ಟೆ ಹೋಗಿರಿ. ಇವ್ರ ಮಾತು ಕೇಳ್ಕೊಂಡು ತಿಂಡಿ ಮಾಡ್ಕೊಡಕ್ ಹೋದ್ರೆ ಕಸ್ಟಮರ್ಗಳೆಲ್ಲ ಬೈದು ನಮ್ ಬಿಸ್ನೆಸ್ ಡಲ್ ಆಗ್ಬಿಡುತ್ತೆ. ಹಂಗಂತೀರಿ? ಪರೋರೆ, ಇದ್ರೊಳಗೆ ನಾವು 20 ಜೊತೆ ಬಟ್ಟೆಗಳಿದಾವೆ, ಜೊತೆಗೆ ಒಳ ಉಡುಪುಗಳಿದಾವೆ. ಒಂಚೂರು ನೀಟಾಗಿ ಒಕ್ಕೊಡಿ. ಪಾರೋರೆ, ನಂದು 15 ಜೊತೆ ಬಟ್ಟೆ ಇದೆ. ಇದರಲ್ಲಿ ಒಂದು ಪ್ಯಾಂಟ್ ಶರ್ಟ್ ತುಂಬಾ ಕೊಳೆ ಆಗಿದೆ, ಸ್ವಲ್ಪ ಎಕ್ಸ್ಟ್ರಾ ಸೋಪ್ ಹಾಕಿ ಚೆನ್ನಾಗಿ ಒಕ್ಕೊಡಿ. ಪರೋರೆ, ಅವ್ನ ಬಟ್ಟೆಗಳು ಯಾವಾಗ ಕೊಳೆಯೋದ ಗೊತ್ತಾ? ನನಗೆ ಕಂಠ ಪೂರ್ತಿ ಕುಡಿದು ಮೋರಲ್ಲಿ ಬಿದ್ದೋಗ್ಬಿಟ್ಟಿದ್ದ. ಅವನು ಕರ್ಕೊಂಡೋಗಿ ಮನೆ ಬಿಟ್ಟಿದ್ ನಾನೇ. ಅದ ಉಮ್ಮತ್ತೂರು ಮಿಳ್ಳ ಕೆಕ್ಕ ಬುಲ್ಲ. ನಿಮ್ಮ ಕೆಟ್ಟ ಬಟ್ಟೆಗಳನ್ನ ಪಾರು ಆಗಬೇಕಾ? ಮರ್ಯಾದಾಗ ಒಂಟೋರ್ ಸರಿ, ಇಲ್ಲಾಂದ್ರೆ ಬಟ್ಟೆ ಸೊಪ್ಪು ತಗೊಂಡ್ ಬಾಯಿಗೆ ತುರುಕ್ಬಿಡ್ತೀನಿ. ಗೌಡ್ರೆ, ಪಾರ್ ಅವರು ಲಾಂಡ್ರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಾವು ಅವ್ರಿಗೆ ಸಹಾಯ ಮಾಡಕ್ ಬಂದಿದೀವಿ. ಪರೋರೆ, ಕಸ್ಟಮರ್ಗೆ ಸ್ಯಾನೆ ಅವಮಾನ ಮಾಡ್ತವ್ರೆ, ಸ್ವಲ್ಪ ಹೇಳಿ. ಬಾವು ನಮ್ ಕ್ಲಿಂಟನ್ಗೆಲ್ಲ ಹಂಗೆಲ್ಲ ಹೇಳ್ಬೇಡಿ ನೀವು. ದಟ್ಟ ಬಟ್ಟೆ ಹೋಗದಂಗ್ ಓದಾಕ್ ಬಿಡ್ತೀನಿ. ಅದು ಕ್ಲಿಂಟನ್ ಅಲ್ಲ, ಕ್ಲೈಂಟು. ಅದೇ ಹಂಗೆಲ್ಲ ಭಯಬೇಡಿ. ಪಾರು, ಈ ಬೊಡ್ಡೆ ತವ ಮೇಲಿರೋ ಪ್ರೀತಿ ನನ್ ಮೇಲೆ ಇಲ್ಲ ಅಲ್ವಾ? ಬಾವು ನೀವು ಬನ್ನಿ ಇಲ್ಲಿ. ಇಲ್ಲಿ ಬಾವು ಕಸ್ಟಮರು ಯಾವ್ರ ಪ್ರತಿರೂಪ ಇದ್ದಂಗೆ, ಅದಕ್ಕೆ ಅವ್ರ ಮೇಲೆ ಭಕ್ತಿ, ನಿಮ್ಮಲ್ಲಿ ತಿರುತಿ. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಯಾರಿಗೆ ಮರ್ರೆ ಹೋಗುದ? ಆಗದು ಎಂದು ಆಗದು ಎಂದು. ಜಾನಿ ಅವ್ರೆ, ಎಂತ ಮರ್ರೆ ಇದು ನಿಮ್ ಕಿತಾಪತಿ? ಏಯ್ ಇನ್ಸ್ಪೆಕ್ಟ್ರೆ, ನಾನು ಕಿತಾಪತಿ ಮಾಡ್ತಾ ಇಲ್ಲ, ಐರನ್ ಮಾಡ್ತಾ ಇದ್ದೀನಿ. ವಾಯ್ ಜಾನಿ ಅವ್ರೆ, ನೀವು ಮಾಡ್ತಿಪ್ಪು ಈ ಕೆಲಸ ಇತ್ತಲ್ಲ, ಇದು ಇಲ್ಲೀಗಲ್. ರೇ, ಇದು ಇಲ್ಲಿಗಲ್ ಅಂತ ಯಾರು ಹೇಳಿದ್ದು? ನಾನು. ಮುದು ನೀನಾ? ನಾನೇ ಹೇಳಿದ್ದು ಇದು ಇಲ್ಲಿಗಲ್ ಅಂತ. ಓಹೋ, ಇದಕ್ಕೆ ಬೆಂಕಿ ಹಚ್ಚಿದವ್ರು ನೀವೇ. ಏನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದು, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾಕಂದ್ರೆ ನಾನು ಇಲ್ಲಿ ನಿಂತು ಗಾಳಿ ಬೆಳಕು ತಗೊಂಡು ಟೈಮ್ ಪಾಸ್ ಮಾಡ್ತಿದ್ದ ಕಾಂಪೌಂಡ್. ನೀವ್ ಈ ಜಾಗನ ಇಲ್ಲಿಗಲ್ ಆಗಿ ಅಂದ್ರೆ ಅಕ್ರಮವಾಗಿ ವಶಪಡಿಸ್ಕೊಂಡಿದ್ದೀರಾ. ಸೊ ದಿಸ್ ಇಸ್ ಇಲ್ಲಿಗಲ್. ಕರೆಕ್ಟ್ ಆಗಿ ಹೇಳ್ರಿ ಸುಂದ್ರಿ ಮೇಡಮ್. ವಾಯ್ ಜಾನಿ ಅವರೇ, ನೀವು ಈ ಅಂಗಡಿ ಇಡೋಕೆ ಯಾವುದೇ ಲೈಸೆನ್ಸ್ ತಗೊಂಡ್ಲಿಲ್ಲ, ಅದು ಕಾನೂನಿನ ಪ್ರಕಾರ ಅಫೆನ್ಸ್. ಏನೋ ಸುಂದ್ರಿ ಮೇಡಮ್ ಗಂಡ ಅಂದಳಿ ಸುಮ್ಮನೆ ಬಿಟ್ಟಿದೆ. ಅದೇ ಜಾಗದಲ್ಲಿ ಬೇರೆ ಯಾರು ಇದ್ರೆ ಸಮಾಜ ಜಪ್ಪಿ ಅಂತಿಕಾಯಿ ಗೊಜ್ಜು ಮಾಡ್ತಿದ್ದೀನಿ.
ರೀ ಇನ್ಸ್ಪೆಕ್ಟ್ರೆ, ಹೆಂಡ್ತಿರಂತೂ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಆದರೆ ನೀವು LOCಲಿರಿ. ಅಂದ್ರೆ ಲೈನ್ ಆಫ್ ಕಂಟ್ರೋಲಲ್ಲಿ ಇದ್ದರೆ ನಿಮಗೂ ಒಳ್ಳೇದು, ನಿಮ್ಮ ಕೆಲಸಕ್ಕೂ ಒಳ್ಳೇದು, ನಿಮ್ಮ ಯೂನಿಫಾರ್ಮ್ಗೂ ಒಳ್ಳೇದು. ಕಂಡ್ರೆ ಸುಂದ್ರಿ ಮೇಡಮ್, ಮಾಡೋದು ಅಕ್ರಮ, ಮಾತಾಡೋದು ತ್ರಿವಿಕ್ರಮ. ವಾಯ್ ಜಾನಿ ಅವರೇ, ನಿಮ್ಗೆ 10 ನಿಮಿಷ ಟೈಮ್ ಕೊಡ್ತೆ. ಅಷ್ಟರಲ್ಲಿ ಈ ಅಂಗಡಿನ ಎತ್ತಂಗಡಿ ಮಾಡಿ, ಇಲ್ಲ ಅಂದ್ರೆ ನಾನೇ ನಿಮ್ಮ ಮುಖದ ಮೇಲೆ ಹಲಸಿನ ಹಣ್ಣು ಕಡುಬು ಬರ್ಸಿ ಎತ್ತಂಗಡಿ ಮಾಡಿಸ್ತೆ. ಹಲೋ ಸಾಹೇಬ್ರೆ. ಸರ್ ನಮಸ್ತೆ ಸರ್. ಇನ್ಸ್ಪೆಕ್ಟರ್ ಜೊತೆ ಮಾತಾಡಿ ಸರ್. ಬಜರಂಗಿ, ನಾನು ಕಮಿಷನರ್ ಮಾತಾಡ್ತಿರೋದು. ಸರ್ ಗುಡ್ ಮಾರ್ನಿಂಗ್ ಸರ್. 2 ನಿಮಿಷದಲ್ಲಿ ನೀನು ಜಾಗ ಖಾಲಿ ಮಾಡಲಿಲ್ಲ ಅಂದರೆ ನಾನು ನಿನ್ನ ಕೆಲಸದಿಂದನೇ ಖಾಲಿ ಮಾಡ್ತೀನಿ. ಆಯ್ತು ಸರ್, ಈಗಲೇ ಖಾಲಿ ಮಾಡ್ತೆ. ಜೈ ಹಿಂದ್. ನಿನ್ನಂಥ ಕರಪ್ಟೆಡ್ ಮನುಷ್ಯನ ಬಾಯಿಂದ ಜೈ ಹಿಂದ್ ಅನ್ನೋ ಪದ ಕೇಳೋಕ್ಕೂ ಅಸಹ್ಯ ಆಗುತ್ತೆ. ಎಂತ ಹೇಳ್ತಿದ್ರಿ ಸರ್? ಸರಿಯಾಗಿ ಹೇಳ್ತಿದ್ದೀನಿ. ಮಾಡಬೇಕಾದ ಕೆಲಸ ಬಿಟ್ಟು ಪಾಪ ಜಾನಿ ಒಬ್ಬ ಒಳ್ಳೆ ಮನುಷ್ಯ, ಅವನನ್ನ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಅಂಕಲ್, ನಾನು ಮಧುರ ಮಾತಾಡ್ತಿರೋದು. ಈ ಶಾಪ್ ಇಲ್ಲಿಗಲ್ ಅಂತ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು. ಸಾರಿ ಮಧು, ಜಾನಿ ಮಾಡ್ತಾ ಇರೋ ಅಂಗಡಿ ಬೇಕಿದ್ರೆ ಇಲ್ಲಿಗಲ್ ಆಗಿರ್ಬೋದು, ಆದರೆ ಮಾಡ್ತಿರೋ ಕೆಲಸ ಮಾತ್ರ ಇಲ್ಲಿಗಲ್ ಅಲ್ಲ. ಯಾಕೆಂದ್ರೆ ಬೇರೆಯವ್ರ ಬಟ್ಟೆನ ಒಗೆದು ಇಸ್ತ್ರಿ ಮಾಡಿಕೊಡೋದು ಒಂಥರ ಸಮಾಜ ಸೇವೆ ಇದ್ದಾಗೆ. ಜಾನಿ, ನೀವೇನು ಯೋಚನೆ ಮಾಡದೆ ನಿಮ್ಮ ಕೆಲಸ ಮುಂದುವರಿಸಿ. ಒಂದು ವೇಳೆ ಯಾರಾದರೂ ನಿಮ್ಗೆ ತೊಂದರೆ ಕೊಟ್ಟರೆ ಡೈರೆಕ್ಟಾಗಿ ನಾನು ಫೋನ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಓಕೆ. ನನ್ನ ಬಟ್ಟೆ ಎಲ್ಲ ಐರನ್ ಮಾಡಿದ್ರೆ ರೆಡಿ ಆಗಿದೆ ಸರ್, ನಾನೇ ನಿಮ್ಮ ಮನೆಗೆ ಕೊಟ್ಟು ಬರ್ತೀನಿ. ಅಯ್ಯೋ, ನೀವ್ಯಾಕೆ ತೊಂದರೆ ತಗೊಳ್ತೀರಾ? ಆ ವೇಸ್ಟ್ ಬಾಡಿ ಬಜರಂಗಿ ಇದಾರಲ್ಲ, ಅವ್ರ ಕೈಯಲ್ಲೇ ಕೊಟ್ಟು ಕಳಿಸಿ. ಸರ್ ನಾನೇ ತಗೊಬಂದು ಕೊಟ್ಟೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಬಟ್ಟೆ ಕೊಡಿ. ಮಧುರವ್ರ ಗೌಡ್ರೆ, ಇಲ್ಲೇ ನಿಂತಿದ್ದೀನಿ ತಾನೆ, ಅದ್ಯಾಕೆ ಮಧುರ ಅವ್ರೆ ಅಂತ 2 ಸಲ ಕರಿತೀರಾ? ಮಧುರವ್ರೆ, ನಿಮ್ಮ ಹೆಸರು ನನಗೆ ಒಂಥರ ಗಾಯತ್ರಿ ಮಂತ್ರ ಇದ್ದಂಗ. ಆಗಾಗ ಬಂದು ನಿಮ್ಮ ಹೆಸರು ಕರೀಲಿಲ್ಲ ಅಂದ್ರೆ ನನ್ನ ಉಸಿರೇ ಕಟ್ಕೊಂಡಾಗ ಆಗ್ಬಿಡ್ತದೆ. ಅದಕ್ಕೆ 2 ಸತ ಕರೆದು ಬಿಡ್ತೀನಿ. ಗೌಡ್ರೆ, ನಾನು ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ, ಸುಮ್ಮನೆ ಕಾಮಿಡಿ ಮಾಡಬೇಡಿ. ಯಾಕೆ ಟೆನ್ಷನ್ ಇದ್ರಿ ಮಧುರವ್ರು? ಏನಾಯ್ತು? ಗೌಡ್ರೆ, ಫೈನಾನ್ಷಿಯಲ್ ಕಿಶನ್ ಅವರು ನಮ್ ಗ್ರೂಮಿಂಗ್ ಕ್ಲಾಸ್ ಬ್ರಾಂಚ್ ಜಾಸ್ತಿ ಮಾಡಕ್ಕೆ ಒಂದು ಮೀಟಿಂಗ್ ಇಟ್ಕೊಳ್ಳೋಣ, ನಿಮ್ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬಂದಾಗ ಮನೆ ಮುಂದೆ ರೀತಿ ಜಾನಿ ಇಸ್ತ್ರಿ ಅಂಗಡಿ ಹಾಕೊಂಡಿದ್ರೆ ಅವ್ರು ನನ್ನ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ ಹೇಳಿ? ಮಧುರ ಅವರೇ, ಇಷ್ಟಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೊಂಡ್ರಿ? ನೀವು ಅನ್ನಿ, ಹೆಂಗಿದ್ರು ಅಣ್ಣಯ್ಯಪ್ಪನವ್ರು ಇಲ್ಲ, ಅವ್ರ ಅಂಗಡಿನ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಗೌಡ್ರೆ, ಅಂಗಡಿ ಖಾಲಿ ಮಾಡ್ಸಕ್ಕೆ ಅಂತ ನಾನು ಬಜರಂಗಿ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವ್ರು ಖಾಲಿ ಮಾಡ್ಸಕ್ಕೆ ಟ್ರೈ ಕೂಡ ಮಾಡಿದ್ರು. ಆದ್ರೆ ಆ ಕಮಿಷನರು ಜಾನಿಗೆ ಸಪೋರ್ಟ್ ಮಾಡಿ ಇನ್ಸ್ಪೆಕ್ಟರ್ನ ಬೈದ್ ಕಳಿಸ್ಬಿಟ್ರು. ಅವ್ರ ಕೈಲಾಗದಿರೋ ಕೆಲಸ ನಿಮ್ ಕೈಲಾಗುತ್ತಾ? ಮಧುರ ಬಾಬಿ, ಈ ಬಳೆಗಳು ಚಂದ ಉಂಟಾ? ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ಯಾರಿಗೆ ಬಳೆಗಳು? ಇನ್ಯಾರಿಗೆ? ನಮ್ಮ ರಿಂಗ್ ಮಾಸ್ಟ್ರಿಗೆ. ಮಾಸ್ಟ್ರೆ, ತಗೊಳ್ಳಿ ಬಳೆಗಳನ್ನ ಹಾಕೊಳ್ಳಿ. ಅಡ ಕಲ್ಟಿವೇಟ್ರು, ನಾನು ಯಾಕೆ ಬಳಗಳು ತೊಟ್ಕೋಬೇಕಡ? ನಾನು ಹೆಂಗ್ಸ. ನೀವು ಹೆಂಗಸಲ್ಲದೆ ಮತ್ತಿನ್ನೆಂತ ಗಂಡಸ ಅಲ್ಲ. ನೀವು ಯಾವ ಆ್ಯಂಗಲ್ನಲ್ಲಿ ಗಂಡಸಿಂದ ನಮ್ಮನ್ನ ಕಾಣ್ತೀರಪ್ಪ? ಕೆಂಗಣ್ಣಿನಿಂದ ನನ್ನನ್ನು ಕೆಕ್ಕರಿಸಿ ನೋಡಿದ ಮಾತ್ರಕ್ಕೆ ನೀವು ಗಂಡಸು ಅನಿಸಿಕೊಳ್ಳುವುದಿಲ್ಲ. ಪಾಪ ಏನೂ ತಿಳಿಯದ ಮುಗ್ಧ ಬಾಲೆ ನಮ್ಮ ಪಾರೋರು. ಅವ್ರ ಹತ್ರ ಮೂಟೆ ಮೂಟೆ ಬಟ್ಟೆ ಹೋಗಿಸಿ ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ತೀರಲ್ವಾ? ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವಾ? ಅಡ ಕಲ್ಟಿವೇಟ್ರು, ತಲೆ ಕೆಟ್ಟೋಗದ ಯಾನೇನೋ ಮಾತಾಬೇಡ, ಮೊದ್ಲಿಂದ ಹೊಂಟೋಗು. ಹೋಗ್ತೇನೆ, ಆದರೆ ಹೋಗುವುದಕ್ಕಿಂತ ಮುಂಚೆ ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಿ. ಏನಪ್ಪ ಅದು? ಅಲ್ಲ, ನೀವು ಒಂದು ಹೆಣ್ಣನ್ನು ದುಡಿಸಿ ಹೊಟ್ಟೆ ತುಂಬಿಸಿಕೊಳ್ಳುವ ಬದಲು ಓಲ್ಡ್ ಟವರ್ನ ಮೇಲಿಂದ ಕೆಳಗೆ ಹಾರಿ ಸ್ವರ್ಗಕ್ಕೆ ನರಕಕ್ಕೆ ಟೂರ್ ಹೋಗಬಾರ್ದು. ಐ ಲೈಕ್ ಇಟ್. ಈಗ ನರಕಕ್ಕೆ ಹೋಗ್ತೀರಾ? ನೋಡಿದ್ರೆ ಮಧುರ ಅವ್ರ, ನನ್ನ ಬಗ್ಗೆ ಎಂತೆಂಥವ್ರೆಲ್ಲ ಹೆಂಗೆ ಮಾತಾಡ್ಕೊತಾರೆ ಅಂತ. ಈಗ ಹಿಂಗೆ ಹೋಗಿ ಫೋನ್ ಮಾಡಿ ನಮ್ಮ ಅವನ್ಗ ವಿಷಯ ತಲುಪಿಸ್ತಾನೆ. ಅವ ಇಲ್ಲಿಗೆ ಬಂದ್ಬಿಟ್ರೆ ನನ್ನ ಕಥೆ ಅಷ್ಟೇ. ಮಧುರ ಅವ್ರೆ, ಇಂಥವ್ರಿಗೆಲ್ಲ ನೀವೇ ಹೊಸಿ ಬುದ್ಧಿವಾದ ಹೇಳಿ. ನಾನು ಏನು ಅಂತ ಹೇಳಿ ಗೌಡ್ರೆ, ನಾನು ನಿಮ್ ತರನೇ ಟೆನ್ಷನ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಮಸ್ತೆ ಮಧುರ ಅವರೇ. ನಮಸ್ತೆ ಗೌಡ್ರೆ. ನಮಸ್ತೆ. ಏನ್ ಬಂದಿದ್ದು? ಗೌಡ್ರೆ, ಇದರಲ್ಲಿ ನನ್ನ ಒಗ್ಗೆ ಬಟ್ಟೆಗಳಿದಾವೆ. ಪಾರೋರ್ಗೆ ಹೇಳಿ ಹೊಸಿ ಅಕ್ಕಡ ಕೇಳಿ. ನನ್ನ ಬಟ್ಟೆನೂ ಕಡೆ ಕೇಳಿ. ಅಡ ಉಮ್ಮತ್ತೂರು ಮಿಳ್ಳ ಕೆಕ್ಕಬುಲ, ಈ ಬಟ್ಟೆಗಳನ್ನ ನಾನೇ ಒಕ್ಕೊಡ್ಲೆ? ಆಗ್ಬೋದು, ಯಾರು ಹೋಗಿದ್ರೇನು ಒಟ್ನಲ್ಲಿ ನಮ್ಮ ಬಟ್ಟೆಗಳು ಪಳಪಳ ಅಂತ ಹೊಳೆದ್ರೆ ಸಾಕು. ತೊಂದ್ರೆ ಇಲ್ಲ, ಇಲ್ಲೇ ಒಕ್ಕೊಟ್ಟು ಬಿಡ್ಲೆ? ಒಕ್ಕೊಡಿ ಗೌಡ್ರೆ, ನೀವು ಹೇಗೆ ಎಚ್ಚೆತ್ತು ಹೋಗಿತೀರಾ ಅಂತ ನಾವು ನೋಡ್ತೀವಿ. ಆದ್ರೆ ಬಟ್ಟೆ ಒಗಿಬೇಕಾದ್ರೆ ನಿಮ್ ಕಂಜುಸ್ತಾನ ಮಾತ್ರ ಉಪಯೋಗಿಸ್ಬೇಡಿ. ಸೋಪು ನೀರು ಹೊಸಿ ಜಾಸ್ತಿ ಯಾಕೆ ಹಾಕೊಡಿ. ಮಧುರ ಅವ್ರೆ, ಬಟ್ಟೆಗಳನ್ನ ಇಲ್ಲೇ ಒಗೆದು ಒಣಗಾಕ್ಬಿಡ್ತೀನಿ.
ಕೊಟ್ಟವ ಪಟ್ಟವ ಕೊಡ್ಬೇಕಂತ ಪಟ್ಯ. ನಾನು ನೀನು ಒಂದಾದ ಮೇಲೆ ಹೀಗೆ ನೀ ದೂರ ಓಡುವೆ, ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನಾ ನೋಡುವೆ. ಜಾನಿಯವ್ರೆ, ಹೇಳು ಜಾನು. ಹೇಳಿ ಪಾರವ್ರೆ. ಜಾನಿಯವ್ರೆ, ಈ ಗಂಟಲ್ಲಿ ಒಗ್ದು ಒಣಗಿಸಿರೋ ಬಟ್ಟೆಗಳವೆ, ಇವನ್ನ ಆರನ್ ಮಾಡ್ಬಿಡಿ. ಪಾರವ್ರೆ, ಅದು ಹಾರನ್ನಲ್ಲ, ಐರನ್. ಪಾರವ್ರೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಆ ಕಡೆ ನೀವು ಬಟ್ಟೆ ಒಗಿತಾ ಇದ್ದೀರಾ, ಈ ಕಡೆ ನಾನು ಐರನ್ ಮಾಡ್ತಾ ಇದ್ದೀನಿ. ಇಬ್ರು ಆಗಾಗ ಒಬ್ರನ್ನೊಬ್ರು ನೋಡ್ತಾ ಇದ್ದೀವಿ. ಇದು ನಿಮ್ಗೆ ಹೇಗೆ ಫೀಲ್ ಆಗ್ತಾ ಇದೆ? ಬೋ ಪಸಂದಾಗ ಅನಿಸ್ತಾ ಇದೆ ಅನ್ನಿ. ನಾವಿಬ್ರು ಹಿಂಗೆ ಕ್ಯಾಮೆ ಮಾಡ್ತಾ ಇದ್ರೆ ನಮ್ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಬೆಳೀತದೆ. ಬರೀ ವ್ಯಾಪಾರ ಅಲ್ಲ ಪಾರವ್ರೆ, ನಮ್ಮ ಪ್ರೀತಿನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ನಾವು ಹೀಗೆ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ರೆ ಇನ್ನೂ ಮಜಾ ಸಿಗುತ್ತೆ ಅಂದೆ. ನನಗೂ ಬೋ ಮಜಾ ಸಿಗ್ತಾ ಇದೆ ಅನ್ನಿ. ಆದ್ರೂ ಯಾಕೋ ಸಾನೆ ಸೊಂಟ ನೋಯ್ತಾ ಇದೆ. ನಾನು ಹೊತ್ತು ಮನಿಕೊಂಡಿದ್ ಬರ್ತೀನಿ. ಮಜಾ ಸಿಗ್ತಾ ಇದೆ ಅಂತಾನೆ ರಜಾ ಹಾಕ್ಬಿಟ್ರಲ್ಲಪ್ಪ. ಅರ್ಜೆಂಟಾಗಿ ಎಲ್ಲಿಗೋ ಹಾಕಿತ್ತ, ಬೇಗ ಐರನ್ ಮಾಡಿಬಿಡಿ. ಆಯ್ತು, ಮಾಡ್ತೀನಿ. ನೀವು ಐರನ್ ಮಾಡ್ತೀರಿ, ನಾನು ಇಲ್ಲೇ ಬೀಡ ಹಾಯ್ಕೊಂಡು ಬರ್ತೀನಿ. ನನ್ಗೊಂದು ಸ್ವೀಟ್ ಬೀಡ ತಗೊಂಬನ್ನಿ. ಎಂತ? ನಾನು ನಿಮ್ಗೆ ಸ್ವೀಟ್ ಬೀಡ ತಂದು ಕೊಡ್ಕ? ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ತ ಆಡು ಮಾತಾ ಇದೆ ಆತಿಲ್ಲ. ಹಾಗಿದ್ರೆ ಇದನ್ನ ನಿಮ್ಮ ಪೊಲೀಸ್ ಸ್ಟೇಷನ್ ಐರನ್ ಮಾಡಿಸ್ಕೊಳ್ಳಿ. ಅಷ್ಟು ಸಿಟ್ ಮಾಡ್ಕೊಂಡು ಬಡಿ ಬರ್ತ ನಿಮ್ಗೆಂತ ಸ್ವೀಟ್ ಬೀಡ ಅಲ್ದ? ಗುಲ್ಕನ್ ಜಾಸ್ತಿ ಹಾಕೊಂಡು ನಾನೇ ತಂದು ಕೊಡ್ತೀನಿ. ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ. ಜಾನಿ, ಬಂದೆಮ್ಮ. ಜಾನಿಯವ್ರೆ, ಓಯ್ ಜಾನಿಯವ್ರೆ, ಬಂದೆ 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 ಬಂದೆ. ತಗಡಿ ಬರ್ರಿ ನಿಮ್ ಸ್ವೀಟ್ ಬೇಡ. ಥ್ಯಾಂಕ್ ಯು ಇನ್ಸ್ಪೆಕ್ಟ್ರೆ. ಐರನ್ ಆಯ್ತಾ? ಬೇಕು ಕೊಟ್ಟಿದ್ದೀನಿ. ಆಯ್ತಲ್ಲ. ಅಯ್ಯಬ್ಯಾ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ. ಫೋನು. ಹಾಯ್ ಸರೋಜಾ. ಸರೋಜಾ, ನಿನ್ನ ಸೀರೆ ಐರನ್ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ನಾನೇ ನಿಮ್ಮ ಮನೆ ಹತ್ರ ತೊಗೊಂಬಂದಿದ್ದೆ, ಬೀಗ ಹಾಕಿತ್ತು. ಓಕೆ ಓಕೆ, ಏನು ಟೆನ್ಷನ್ ಮಾಡ್ಕೋಬೇಡ, ಮತ್ತೆ ತಂದು ಕೊಡ್ತೀನಿ. ಇದು ಸಂಜೆ ಬರ್ಬೇಕಾ? ಓಕೆ ಓಕೆ ಓಕೆ. ಜಾನಿ, ನಿಮಗೆ ಎಷ್ಟು ಸಲ ಹೇಳಿದ್ದೀನಿ ಈ ಅಂಗಡಿನ ಖಾಲಿ ಮಾಡಿ ಅಂತ. ಇನ್ನೇನೋ ಫೈನಾನ್ಷಿಯರ್ ಬರ್ತಾರೆ, ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ಅಟ್ಲೀಸ್ಟ್ ಅವ್ರು ಬಂದು ಹೋಗೋವರೆಗೂ ನಿಮ್ಮ ಅಂಗಡಿನ ಖಾಲಿ ಮಾಡಿ. ಸಾರಿ, ಐ ಆಮ್ ವೆರಿ ಸಾರಿ. ಹಾಯ್ ಮಧುರಾ. ಹಾಯ್ ಕಿಶನ್ ಜಿ. ಸಾರಿ, ಗಾಟ್ ಅ ಬಿಟ್ ಲೇಟ್. ಟ್ರಾಫಿಕ್ ತುಂಬಾ ಜಾಸ್ತಿ ಇತ್ತು. ಇಟ್ಸ್ ಓಕೆ, ಬನ್ನಿ ಒಳಗೆ ಹೋಗಿ ಯಾ, ಮಾತಾಡೋಣ. ಬಟ್ ಹೂ ಇಸ್ ಹಿ? ಯಾರಿದು? ಇವರು ನನ್ನ ಹಬ್ಬಿ. ಹೋ, ಹಾಯ್, ಐ ಆಮ್ ಕಿಶನ್. I am Johnny alias Jackpot Janardhan. How are you? Are you from Bangalore or somewhere from Africa? ವಾವ್, ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತೀರಾ. ತುಂಬಾ ಓದಿದ್ದೀರಾ ಅನ್ಸುತ್ತೆ. Yeah, actually I am Mysore University topper. ವೆರಿ ಗುಡ್. ನನಗೆ ಒಂದರ್ಥ ಆಗ್ತಾ ಇಲ್ಲ, ಅಷ್ಟೊಂದು ಓದ್ದೋರು ಈ ಬಿಸ್ನೆಸ್ ಯಾಕೆ ಮಾಡ್ತಾ ಇದ್ದೀರಾ? You know, it's a very profitable business. No investment, only income. ಮೀನು ಹಿಡಿಯೋ ಗಾಳಕ್ಕಾದ್ರೂ ದುಡ್ಡು ಕೊಡಬೇಕು, ಆದ್ರೆ ಇದಕ್ಕೆ ಅದೇನು ಬೇಕಾಗಿಲ್ಲ. ಸ್ವಲ್ಪ ವಾಷಿಂಗ್ ಪೌಡರ್, ಕಲ್ಲಿದ್ಲು, ಎಷ್ಟಿದ್ರೆ ಸಾಕು. ದಟ್ಸ್ ಆಲ್. ಬೈ ದ ವೇ, ಐ ಹ್ಯಾವ್ ಎ ಪಾರ್ಟ್ನರ್ ಅಕ್ರಾಸ್ ದಿ ಸ್ಟ್ರೀಟ್. ಪಾರ್ಟ್ನರ್, ಸೇ ಹಾಯ್ ಟು ಹಿಮ್. ಹಲೋ. ಹಾಯ್. ಕಿಶನ್ ಜಿ, ಯಾಕಿಲ್ಲ ನಿಂತ್ಬಿಟ್ರಿ? ಬನ್ನಿ ಮನೆ ಒಳಗೆ ಹೋಗೋಣ, ನಾನು ನಿಮಗೆ ಗ್ರೂಮಿಂಗ್ ಕ್ಲಾಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ ನಿಮಿಷ ಮಧುರಾ, ನನಗೆ ನಿನ್ ಬಿಸ್ನೆಸ್ಗಿಂತ ಇವ್ರ ಬಿಸ್ನೆಸ್ ಸಖತ್ ಇಂಟ್ರೆಸ್ಟ್ ಆಗಿದೆ. ನಾ ಇದಕ್ಕೆ ಫೈನಾನ್ಸ್ ಮಾಡ್ಬಿಡ್ತೀನಿ. ಪಾರ್ಟ್ನರ್, ಒಂದು ಗುಡ್ ನ್ಯೂಸ್. ನಮ್ಮ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಒಬ್ರು ವ್ಯಕ್ತಿ ಸಿಕ್ಕಿದ್ದಾರೆ. ಆಕ್ಚುಲಿ ನಾನು ಈ ಬಿಸ್ನೆಸ್ನ ಗ್ಲೋಬಲೈಸ್ ಮಾಡಬೇಕು ಅನ್ಕೊಂಡಿದ್ದೆ, ನೀವು ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು. ಥ್ಯಾಂಕ್ಸ್. ಕಿಶನ್ ಜಿ, ನೀವ್ ಏನ್ ಮಾಡ್ತಿದ್ದೀರಾ? ನಾನು ಗ್ರೂಮಿಂಗ್ ಕ್ಲಾಸ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಸಾರಿ ಮಧುರಾ, ನಾನು ಇವ್ರ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಇಟ್ಸ್ ಎ ವೆರಿ ಬ್ಯಾಡ್ ಇನ್ವೆಸ್ಟ್ಮೆಂಟ್, ಯು ನೋ. ಜಾನಿ, ಕೀಪ್
ಫೈಟ್. ಕಿಶನ್ ಜಿ, ನಾನು ಒಂದ್ಸಲ ಗ್ರೂಮಿಂಗ್ ಕ್ಲಾಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಇನ್ವೆಸ್ಟ್ ಮಾಡ್ಬೇಕೋ ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡಿ. ಸಾರಿ ಮಧುರ, ತುಂಬಾ ಫೋರ್ಸ್ ಮಾಡಬೇಡಿ. ಮಧು, ಅವ್ರಿಗೆ ಇಷ್ಟ ಇಲ್ಲ ಅಂತಿದಾರಲ್ಲ, ಯಾಕೆ ಫೋರ್ಸ್ ಮಾಡ್ತೀಯಾ? ಕಿಶನ್ ಸರ್, ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ನರ್ ಚಿಕ್ಕು, ಅದೇ ನಮ್ಮ ಪಾಲಿನ ಲಕ್ಕ. ಕೂಸು, ಅತ್ತೆವ ನೀವ್ ಯಾವಾಗ ಬಂದ್ರಿ? ಆಶೀರ್ವಾದ ಮಾಡಿ. ಚಂದಾಗಿರು ಕೂಸು. ಕೂಸು, ಇದ್ ಯಾರ್ದು ಈ ಪಾರ್ಟಿ ಬಟ್ಟೆಗಳು? ಆ ದನ ಕಾಯನು ನಿನ್ನ ಹತ್ರ ಈ ಪಾರ್ಟಿ ಕ್ಯಾಮೆ ಮಾಡಿಸ್ತವನಾ? ಎಲ್ಲಿದ್ದಾನ ಅವನು? ಬಾರೋ ಬಾರೋ. ಅವ್ವ, ನೀ ಎಷ್ಟೊತ್ತಾಗ ಬಂದ? ದನ ಕಾಯವನೆ, ನೀನು ನನ್ ಕೂಸ್ತವ ಊರವ್ರ ಬಟ್ಟೆ ಎಲ್ಲ ಒಗಸ್ತಿದ್ಯಾ? ನೀನ್ ಅವತ್ತು ಫೋನಲ್ಲಿ ನವರಂಗಿ ನಾಟಕ ಆಡ್ದಾಗಲೇ ನನ್ಗೆ ಗೊತ್ತಾಯ್ತು ಈ ತರ ಏನಾದ್ರೂ ಕಿತಾಪತಿ ಮಾಡಿರ್ತೀಯ ಅಂತ. ಅವ್ವ, ನಾ ಯಾನು ಮಾಡಿಲ್ಲ. ನೀನ್ ಮಾಡ್ದೆ, ಇನ್ನೇನ್ ನಾನ್ ಮಾಡದ್ನಾ? ನೀನ್ ಮಾಡಿರೋ ಕ್ಯಾಮೆಗೆ ಇವಳು ಊರವ್ರ ಬಟ್ಟೆನ ಒಗದು ಒಣಗಾಕ್ದಂಗೆ ನಾನ್ ನಿನ್ನನ್ನು ಒಗದು ಒಣಗಾಕ್ತೀನಿ. ಅವ್ವ, ನಾನೇನು ಅವಳಿಗೆ ಈ ಕ್ಯಾಮೆ ಮಾಡು ಅಂತ ಹೇಳಿಲ್ಲ. ಅವಳೆ ಊರವ್ರ ಬಟ್ಟೆನೆಲ್ಲ ತಂದು ಒಗದು ಅದೇನೋ ಬಿಸ್ನೆಸ್ ಮಾಡ್ತೇನೆ ಅಂತ ಮಾಡ್ತಾವಳೆ. ಪಾರು, ಅವ್ವ ಕೇಳೋರು ಸುಮ್ಮನೆ ನಿಂತಿದೆಲ್ಲ, ಬಾಯ್ ಬಿಡು. ಅತ್ತಿವು ಬಾವನ್ ವ್ಯಾಪಾರ ಚಂದಾಗದೆ ಸ್ಯಾನೆ ಸಾಲ ಮಾಡ್ಕೊಂಡ್ಬಿಟ್ಟವ್ರಂತೆ. ಅದಕ್ಕೆ ನಾನು ಅವ್ರು ಸಹಾಯ ಮಾಡೋಕ್ಕೋಸ್ಕರ ನಾನು ಜಾನಿಯವ್ರು ಸೇರ್ಕೊಂಡು ವ್ಯಾಪಾರ ಶುರು ಮಾಡಿವಿ. ಯಾಕ್ಲೆ ದನ ಕಾಯವನೆ, ನನ್ ಕೂಸ್ತಾವನ್ನೇ ದುಡಿಸ್ಕೋತಾ ಇದೆಯಲ್ಲ, ನಿನ್ಗೆ ಎಲ್ಲ ಬಂತು ಮಲಗ್ರ? ವ್ಯಾಪಾರ ಚಂದಾಗಾಯ್ತಾ ಇಲ್ವಾ? ಅವ್ವ, ಪಾರು 1.5 ಲಕ್ಷ ಚಿನ್ನದ ನಕ್ಲೆಸ್ ಕೇಳ್ದ. ಅದಕ್ಕೆ ವ್ಯಾಪಾರದಲ್ಲಿ ಲಾಸ್ ಆಯ್ತದೆ ಅಂತ ಸುಳ್ಳು ಹೋಗ್ಬಿಟ್ಟಿ. ಯಾನ್ಲ ಹೇಳ್ದೆ? ಸುಳ್ಳು ಹೇಳ್ದಿ. ಬಾವು, ನೀವ್ ನನ್ ತವ ಸುಳ್ಳು ಹೇಳಿದೀರಾ ಅಂದ್ಮ್ಯಾಕೆ ನಿಮ್ ತವ ದುಡ್ಗೇನ್ ಬರ ಇಲ್ಲ ಅನ್ನಂಗಾಯ್ತು. ಹ್ಞೂ ಪಾರು, ದುಡ್ಡು ಉಳಿಸ್ಬೇಕು ಅಂತ ಈ ತರ ಸುಳ್ಳು ಹೋಗ್ಬಿಟ್ಟಿ. ನನ್ನ ಕ್ಷಮಿಸ್ಬಿಡು. ಹೋಗಿ ಬಾವು, ಇನ್ಮ್ಯಾಕ್ ನಾನ್ ನಿಮ್ ತವ ಮಾತಾಡದೇ ಇಲ್ಲ. ಸರಿ ಬಿಡು. ಆಯ್ತು ಬಿಡು ಅಂದಿ. ಅಲ್ಲದಲ್ಲ, ನನ್ ಕೂಸು ನೆಕ್ಲೆಸ್ ತಾನೆ ಕೇಳಿದ್ದು, ಅದಕ್ಕೆ ಈ ಪಾರ್ಟಿ ದೊಡ್ಡ ಸುಳ್ಳು ಹೇಳ್ಬೇಕಾ? ನೀನು ನನ್ ಕೂಸಿಗೆ ನೆಕ್ಲೆಸ್ ಕೊಡಿಸೆ, ಇನ್ನೇನು ಆ ಮಿಟಕ್ಲಾಡಿ ಸರೋಜನ್ ಕೊಡಿಸ್ಬೇಕು ಅಂತಿದ್ಯೋ? ಅವ್ವ, ನಿನ್ ಕೂಸು ಮೂಗೂರು ಜಾತ್ರೆಲ್ ಮಾರ 20 ರೂಪಾಯಿ ನಕ್ಲೆಸ್ ಕೇಳಲಿಲ್ಲ. ಮಲಬಾರ್ ಗೋಲ್ಡಲ್ ಮಾರ 1.5 ಲಕ್ಷ ರೂಪಾಯಿ ನಕ್ಲೆಸ್ ಕೇಳ್ದ. ಅದಕ್ಕೆ ಸುಳ್ಳು ಹೋಗ್ಬಿಟ್ಟಿ. ಅವ್ವ, ಪುನಃ ಹೊಡೆದು ಯಾಕೆ ಅವಮಾನ ಮಾಡ್ತಾ ಇದೆ? ನಾನು ಒಂದು ಮಗುಗೆ ಅಪ್ಪ ಆಯ್ತವನಿ, ಮರಿಬೇಡ. ಪಾರು, ನಾನು ನಿನ್ಗೆ ನಕ್ಲೆಸ್ ಕೊಡಿಸ್ತೀನಿ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು. ಕೂಸು, ನೀನು ಹಿಂಗೆಲ್ಲ ಕಷ್ಟ ಪಡ್ಬೇಡ. ಈ ಅಟ್ಟಿಲಿ ರಾಣಿ ತರ ಇರು. ಆಯ್ತು ಅತ್ತಿವ, ನೀವ್ ಹೇಳ್ದಂಗೆ ಮಾಡ್ತೀನಿ. ದನ ಕಾಯವನೆ, ಈ ಬಟ್ಟೆನೆಲ್ಲ ಗಂಟು ಮುಟ್ಟೆ ಕಟ್ಬಿಟ್ಟು ಅವ್ರವ್ರ ಅಟ್ಟಿ ಕೊಟ್ಬಿಡು. ಅವ್ರವ್ರೆ, ಏನ್ ಮನೆ ಕೆಲಸ ಮಾಡ್ತಾ ಇದ್ರಾ? ಟೈಮ್ ಆಯ್ತು, ಬನ್ನಿ ಬಟ್ಟೆ ಒಗಿಬೇಕು. ಟೈಮಿಗೆ ಸರಿಯಾಗಿ ಕಸ್ಟಮರ್ಗಳಿಗೆ ಬಟ್ಟೆ ಕೊಡ್ಲಿಲ್ಲ ಅಂದ್ರೆ ನಮ್ ಬಿಸ್ನೆಸ್ ನ ಗ್ಲೋಬಲೈಸ್ ಹೇಗ್ ಮಾಡೋದು? ಜಾನಿಯವರೇ, ಇನ್ಮ್ಯಾಕ್ ನಾನ್ ಬಟ್ಟೆ ಗಿಟ್ಟೆ ಎಲ್ಲ ಹೋಗ್ಯಾಕಿಲ್ಲ. ಏನ್ ಪರ್ವ್ರೆ ಹೀಗೆ ಹೇಳ್ತಿದ್ರಾ? ನಿಮ್ಮನ್ನ ನಂಬ್ಕೊಂಡ ಕಿಶನ್ ಹತ್ರ ಅಡ್ವಾನ್ಸ್ ತಗೊಂಡ್ಬಿಟ್ಟಿದೀನಿ. ಜಾನಿಯವರೇ, ನಾನ್ 1 ಕಿತ ಹೇಳಿದ್ರೆ ಮುಗ್ದೋಯ್ತು. ಇನ್ಮ್ಯಾಕ್ ನಾನ್ ನಿಮ್ ಜೊತೆ ಕ್ಯಾವೆ ಮಾಡಕ್ಕಿಲ್ಲ ಅಂದ್ರೆ ಮಾಡಕ್ಕಿಲ್ಲ. ಏನ್ ಹೇಳ್ತಿದ್ರ ಪಾರ್ಟ್ನರ್? ಪಾರ್ಟ್ನರ್ ಗಿಟ್ಟರ್ ಅಂತ ಕರೆದು ಚೆನ್ನಾಗಿರಕ್ಕಿಲ್ಲ. ಬರೋರೆ, ಯಾಕೆ ನನ್ನ ಜೊತೆ ಕೆಲಸ ಮಾಡಲ್ಲ ಅಂತ ಅಟ್ಲೀಸ್ಟ್ ಕಾರಣನಾದ್ರೂ ಹೇಳಿ. ನಮ್ ಬಾವಂಗ್ ಯಾವ್ದು ದುಡ್ಡು ಸಮಸ್ಯೆ ಇಲ್ಲ ಅಂತ ಗೊತ್ತಾಯ್ತು. ನಮ್ಮ ಅತ್ತೆವನು ಈ ಕ್ಯಾಮ್ ಎಲ್ಲ ಮಾಡ್ಬೇಡ ಅಂತ ಹೇಳಿದ್ರು. ಅದಕ್ಕೆ ಇನ್ ಮುಂದೆ ನಾನು ಈ ಕ್ಯಾಮ್ ಎಲ್ಲ ಮಾಡಕ್ಕಿಲ್ಲ. ಸುಮ್ಕೆ ನೀವು ನನ್ನ ತಲೆ ತಿನ್ಬೇಡಿ, ಹೊಂಟೋಗಿ. ಅಲ್ಲ ಪರೋರೆ, ನನ್ನ ಮಾತು ಕೇಳಿ. ದೇವ್ರೆ, ಇವ್ರು ನಂಬ್ಕೊಂಡು ಮೂಟೆಗಟ್ಲೆ ಬಟ್ಟೆ ತಗೊಂಡ್ಬಿಟ್ನಲ್ಲಪ್ಪ. ಜಾನಿ, ಇದರಲ್ಲಿ ನನ್ನ ಬಟ್ಟೆಗಳಿವೆ. ಬೇಗ ಒಗ್ದು ಒಣಗಾಕಿ ಇಸ್ತ್ರಿ ಮಾಡಿಡಿ. ನಾಳೆ ಗ್ರೂಮಿಂಗ್ ಕ್ಲಾಸ್ ಫಂಕ್ಷನ್ ಇಂದ ಉಟ್ಕೊಂಡು ಹೋಗ್ಬೇಕು. ಅದು ಈಗಾಗಲೇ ಸಂಜೆ 6 ಗಂಟೆ ಆಗ್ತಾ ಬಂತು. ಇವಾಗ ಎಲ್ಲ ಬಟ್ಟೆನು ಒಗ್ದು ಒಣಗಿಸಿ ನಿನಗೆ ಬೆಳಗ್ಗೆ ಅಷ್ಟೆಲ್ಲ ಐರನ್ ಮಾಡ್ಕೊಡ್ಬೇಕಾ? ಸುಂದ್ರ ಮೇಡಮ್, ನಮಸ್ಕಾರ. ಬರ್ರ. ನಮಸ್ತೆ ಬಜರಂಗಿ ಇನ್ಸ್ಪೆಕ್ಟರ್. ಬಟ್ಟೆಗಳನ್ನ ಕೊಡಕ್ ಬಂದ್ರ? ಕೊಡಿ. ಜಾನಿ ಬಟ್ಟೆಗಳನ್ನ ಚೆನ್ನಾಗಿ ಹೋಗಿತಾರೆ. ಜಾನಿ ಅವರೇ, ತಗಣಿ ಮಾಡ. ಇದ್ರಲ್ಲಿ ನಮ್ಮ ಕಮಿಷನರ್ ಸಾಹೇಬ್ರ ಬಟ್ಟೆ ಎಲ್ಲ ಇತ್ತು. ಲಾಯ್ಕ್ ಮಾಡಿ ಒಗ್ದು ಐರನ್ ಮಾಡಿ ನಾಳೆ ಅಷ್ಟರಲ್ಲಿ ರೆಡಿ ಇರ್ಕ. ಇಲ್ಲ ಅಂದ್ರೆ ಕಮಿಷನರಿಗೆ ನಾನೇ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಎಲ್ಲ ಏನು ಬೇಡ. ಜಾನಿ ಕರೆಕ್ಟ್ ಟೈಮ್ಗೆ ಬಟ್ಟೆಗಳನ್ನ ಡೆಲಿವರ್ ಮಾಡ್ತಾರೆ. ಎಷ್ಟಾದ್ರೂ ಕಮಿಷನರ್ ಅಂಕಲ್ ಇವ್ರನ್ನ ಹೊಗಳಿದಾರಲ್ವಾ. ಗುಡ್ ಬಾಯ್. ಹಾಯ್ ಮಧುರ ಬಾಬಿ. ನೀವು ಬಂದ್ರಾ? ಬನ್ನಿ. ಜಾನಿ ಭಯ್ಯ, ಇದರಲ್ಲೊಂದು ಕಮ್ಮಿ ಅಂದ್ರೆ 30 ಜೊತೆ ಬಟ್ಟೆ ಇದೆ. ಕಷ್ಟ ಆದ್ರೂ ತೊಂದರೆ ಇಲ್ಲ. ಬೆಳಗಾಗೋ ಅಷ್ಟರಲ್ಲಿ ಇದನ್ನು ಚೆನ್ನಾಗಿ ಹೋಗ್ದು ನಿಮ್ಮ ಕೈಯಾರಿ ಇಸ್ತ್ರಿ ಮಾಡಿ ಕೊಡಿ, ಆಯ್ತಾ? ಜಾನಿ ಬಾಯ್,
ತಗೊಳ್ಳಿ. ಬೆಳಗ್ಗೆನೆ ಒಗ್ದು ಕೊಟ್ಬಿಡಿ. ನಾವು ಹಿಂಗೆ ಹೇಳ್ತೀವಿ ಅಂತ ಬಟ್ಟೆನ ಹೆಂಗೆಂಗ ಒಗಿಬೇಡಿ, ನೀಟಾಗಿ ಒಗ್ದು ಇಸ್ತ್ರಿ ಮಾಡ್ಕೊಡಿ. ಹೌದು ಜಾನಿ ಭಯ್ಯ, ಬಟ್ಟೆ ಒಗೆಯುವುದು ಚೆಂದ ಆಗಿರಬೇಕು. ಎಂತದಕ್ಕೆಂದ್ರೆ ನಾಳೆ ಬೆಳಿಗ್ಗೆ ಹುಷಾರಿ ಬರ್ತಾರೆ, ಇಲ್ಲಿ ಮೀಟಿಂಗ್ ಉಂಟು. ಎಲ್ಲ ಹುಷಾರಿಗೆ ನಾನೇ ಬಟ್ಟೆಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇನೆ. ನೀವು ಒಗೆಯುವುದು ಚೆಂದ ಆಗದಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ಬಾರ್ದಲ್ವಾ? ಹೋಗುವ ಮಧುರ ನಾನೊಂದು ಇವ್ರು ಬಟ್ಟೆ ಒಗಿತಾರ ಅನ್ನೋದನ್ನ ಮರ್ತ್ಬಿಟ್ಟು ಬ್ಯಾರೆ ಅಂಗಡಿ ಚೋರ್ಕೊ ಹೋಗ್ಬಿಟ್ಟಿದೀಯ ನೀ. ಗೌಡ್ರೆ ನೀವು ಬಂದ್ರ ಬಟ್ಟೆಗಳು ತಂದಿದ್ದೀರ ತಾನೆ? ಹ್ಞೂ ಮಧುರ ಅವ್ರೆ. ಅಣ್ಣಪ್ಪನವ್ರೆ ತಕೊಳ್ಳಿ, ಈ ಬಟ್ಟೆಗಳನ್ನೆಲ್ಲ ಒಗೆದು ಒತ್ತರಕ್ಕೆ ಇಸ್ತ್ರಿ ಮಾಡ್ಕೊಟ್ಬಿಡಿ. ನೀವೇನ ಯೋಚನೆ ಮಾಡ್ಬೇಡಿ ಗೌಡ್ರೆ, ರಾತ್ರಿ ಎಲ್ಲ ಈ ಬಟ್ಟೆಗಳನ್ನ ಒಗ್ದು ನಾಳೆ ಎಲ್ರಿಗೂ ಡೆಲಿವರಿ ಕೊಡ್ತಾರೆ. ನಮ್ ಜಾನಿನ್ ಏನ್ ಅನ್ಕೊಂಡಿದೀರಾ, ದೊಡ್ಡ ಬಿಸ್ನೆಸ್ ಮ್ಯಾನ್. ಇದೇ ಬಿಸ್ನೆಸ್ ನ ಗ್ಲೋಬಲೈಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಮಧುರ ಅವ್ರೆ ಐ ಲೈಕ್ ಇಟ್.